ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಿಪ್ಸ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಇವತ್ತು ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ ಅಲ್ವಾ. ತಮ್ಮನೆಲ್ಲ ನೋಡಿದ್ಮೇಲೆ ಯಾವ ಒಂದು ಟಾಪಿಕ್ಕು ಯಾವ ಒಂದು ವಿಷಯ ಅಂತ ಅನ್ನೋದು ಸಹ ನಿಮಗೆ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ಇವತ್ತೊಂದು ದಿನ ಇದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ನಾನು ತೋರಿಸ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು. ಹೌದಲ್ವಾ? ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಇನ್ನು ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂತ ತನಕ ನೋಡಿ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ನೋಡ್ತಾನೆ ಇರ್ತೀವಿ, ವಿಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಿಮಗೇನೆ ಅದು ಲಾಸ್ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡ್ದೇ ನೋಡಿದ್ರೇ ನಿಮಗೆ ಇದು ಒಂದು ಪವರ್ಫುಲ್ ಆದಂಥ ಒಂದು ಟಿಪ್ಸು, ಇದು ಮತ್ತೆ ತುಂಬ ನಿಮಗೆ ಯೂಸ್ ಆಗುವಂಥ ಟಿಪ್ಸು ಅಂತ ಅನ್ನೋದೇ ನಿಮಗೆ ಗೊತ್ತಾಗೋದು. ಯಾಕೆಂದರೆ ಆಲ್ಮೋಸ್ಟ್ ನಾವು ನೋಡ್ತಾನೆ ಇರ್ತೀವಿ. ಅಂದರೆ ನಾನೇ ಅಂತಲ್ಲ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗಳು ಎಲ್ಲ ಪ್ರತಿಯೊಂದನ್ನು ಅವರು ಚೆಕ್ ಮಾಡ್ತಾ ಇರ್ತಾರೆ ಅಲ್ವಾ. ಹಾಗಾಗಿ ನಮಗೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಿರೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗ್ತಿರೋ ಅನ್ನೋದು ನಮಗೆ ಗೊತ್ತಾಗ್ತಾನೆ ಇರುತ್ತೆ. ನಾನು ಏನಕ್ಕೆ ಈ ಸ್ಕಿಪ್ ಮಾಡ್ದೇ ನೋಡಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಸ್ಕಿಪ್ ಮಾಡಿಕೊಂಡು ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಅದ್ರ ಬಗ್ಗೆ ನಿಮಗೆ ಯಾವ ಮಾಹಿತಿಗಳು ಗೊತ್ತಿರಲ್ಲ. ಇಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದಾಗ ಫಸ್ಟ್ ನಾವು ಅದ್ರ ಬಗ್ಗೆ ಮಾಹಿತಿಗಳನ್ನ ನಾವು ತಿಳ್ಕೊಳ್ದೇ ನಾವು ಆ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ, ನಮಗೇನೆ ನಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೇನೆ ನಷ್ಟ ಆಗುತ್ತೆ ಅಂತಲೇ ಸಹ ನಾವು ಹೇಳ್ಬೋದು. ಅದೇ ನೀವು ಈ ಒಂದು ರೆಮಿಡಿನ ನಾನು ಏನಿಗೆ ಮಾಡ್ತಾ ಇದ್ದೀವಿ, ಏನಿಗೆ ಅವ್ರು ತಿಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿನ ನೀವು ತಿಳ್ಕೊಂಡು ನಂತರ ನೀವು ರೆಮಿಡಿನ ನೋಡಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬನೇ ಅದು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ನಾವು ಯಾವುದೇ ಒಂದು ಕೆಲಸ ಇದೇನೆ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಒಂದು ಕೆಲಸನ ನಾವು ಮಾಡೋಕ್ಕೆ ಮುಂಚೆ ಫಸ್ಟ್ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು, ನಂತರ ನಾವು ಆ ಒಂದು ಕೆಲಸನ ಮಾಡಬೇಕಾಗುತ್ತೆ ಅಲ್ವಾ. ಅಂದರೆ ನಮ್ಮ ಹೆಣ್ಮಕ್ಳು ಅಲ್ಪ ಸ್ವಲ್ಪ ತಿಳ್ಕೊಂಡು ಸಹ ಅವರು ಆ ತಪ್ಪನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ತಿಳ್ಕೊಂಡಿರೋರ್ಗೂ ಸಹ ತಿಳ್ಕೊಳ್ದೆ ಹೋದವ್ರಿಗೂ ಸಹ ನಾನು ಅಂದರೆ ನನ್ನ ಎಲ್ಲ ಫ್ಯಾಮಿಲಿಯಲ್ಲಿರುವಂತಹ ನನ್ನ ಎಲ್ಲ ಫ್ರೆಂಡ್ಸು ಮತ್ತು ನನ್ನ ಎಲ್ಲ ಹೆಣ್ಮಕ್ಳಿಗೂ ಸಹ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ನಮ್ಮ ಚಾನಲ್ನೇ ಅಂತಲ್ಲ, ನೀವು ಯಾರದೇ ಒಂದು ಚಾನಲ್ ನೋಡಿದ್ರೂ ಸಹ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ. ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು, ಅಂದರೆ ಫಸ್ಟ್ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ನಂತರ ನೀವು ಯಾವುದೇ ಒಂದು ರೆಮಿಡಿನ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನು ಜಾಸ್ತಿ ಇದ್ರ ಬಗ್ಗೆ ಕೊರಿಯಲ್ಲ. ಯಾಕೆ ಅಂತಂದರೆ ನಮ್ಮ ಹೆಣ್ಮಕ್ಳು ಅದು ಈಗಿನ ಜನ್ರೇಷನಲ್ಲಿ ಎಲ್ಲ ಬುದ್ಧಿವಂತರೇ, ಯಾರು ದಡ್ರಿಲ್ಲ ಅಲ್ವಾ. ಹೌದು ಫ್ರೆಂಡ್ಸ್, ಹಾಗಾಗಿ ನಾನು ಇನ್ನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಇದು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡ್ದೇನೆ ಆದಷ್ಟು ಬೇಗ ಹೋಗಿನ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಅಕ್ಕಿ ಅನ್ನೋದು ಅನ್ನಪೂರ್ಣೇಶ್ವರಿ, ಅಕ್ಕಿ ಲಕ್ಷ್ಮಿಯ ಸಂಕೇತ. ಯಾವ ಮನೆಯಲ್ಲಿ ಅಕ್ಕಿಗೆ ಮರ್ಯಾದೆ ಕೊಡ್ತಾರೋ ಆ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಯೂರ್ತಾಳೆ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ಅನ್ನವನ್ನು ನಾವು ವೇಸ್ಟ್ ಮಾಡಬಾರ್ದು ಅಲ್ವಾ. ಆ ಅನ್ನನ ನಾವು ಪರಬ್ರಹ್ಮ ಸ್ವರೂಪ ಅಂತಲೂ ಸಹ ನಾವು ಕರಿತೀವಿ ಅಲ್ವಾ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅಕ್ಕಿಯನ್ನಾಗಿರ್ಬೋದು ಅನ್ನವನ್ನಾಗಿರ್ಬೋದು ನಾವು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅನ್ನಪೂರ್ಣೇಶ್ವರಿಗೆ ಕೋಪ ಬಂತು ಅಂತಂದರೆ ನಾವು ತಿನ್ನುವಂತಹ ಅನ್ನಕ್ಕೂ ಸಹ ಕಷ್ಟ ಬರುವಂತಹ ಸಾಧ್ಯತೆ ಇರುತ್ತೆ ಅಲ್ವಾ. ಹೌದು ಫ್ರೆಂಡ್ಸ್, ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸಹ ನಾವು ಅನ್ನವನ್ನಾಗಿರಲಿ ಅಕ್ಕಿಯನ್ನಾಗಿರಲಿ ನಾವು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಆದಷ್ಟು ನಾವು ನಮ್ಮ ಮನೆಯಲ್ಲಿ ಅಕ್ಕಿಯ ಡಬ್ಬ ತುಂಬಿರುವಂತೆ ನೋಡ್ಕೊಳ್ಬೇಕು. ಶುಕ್ರವಾರ ದಿನ ಅಕ್ಕಿಯನ್ನು ನಾವು ಮನೆಗೆ ತಗೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಧಾವಿಸಿ ನಮ್ಮ ಮನೆಗೆ ಬರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು. ಫ್ರೆಂಡ್ಸ್, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ಅಕ್ಕಿಯ ಮೂಟೆಯನ್ನು ನಮ್ಮ ಮನೆಗೆ ತಗೊಂಡು ಬರೋದ್ರಿಂದ ನಮ್ಮಲ್ಲಿರುವಂತಹ ಗ್ರಹ ದೋಷಗಳು ಸಹ ನಿವಾರಣೆ ಆಗುತ್ತೆ ಅಂತಲೂ ಹೇಳಲಾಗುತ್ತೆ. ಇಂತಹ ಅಕ್ಕಿ ನಮ್ಮ ಜೀವವನ್ನು ಉಳಿಸುವಂತಹ ಜೀವರಕ್ಷಕ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅನ್ನದ ಅವಶ್ಯಕತೆ ಬಹಳನೇ ಇದೆ ಅಲ್ವಾ. ಈ ಅನ್ನ ಇಲ್ಲ ಅಂತಂದರೆ ನಾವು ಯಾವ ರೀತಿ ಜೀವಿಸಕ್ಕೂ ನಮಗೆ ಕಷ್ಟ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಈಗಿರುವಂತಹ ಸಮಯದಲ್ಲಿ ನಾವು ಅಕ್ಕಿಗೆ ಅಂದರೆ ಅನ್ನಕ್ಕೆ ನಾವು ಗೌರವ ಕೊಡಬೇಕು. ಅನ್ನಕ್ಕೆ ನಾವು ಗೌರವ ಕೊಟ್ಟು ಅದೆಲ್ಲ ಶಕ್ತಿ ಏನು ಅಂತ ಅನ್ನೋದನ್ನ ನಾವು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ಧನ ಧಾನ್ಯ ಸಂಪತ್ತು ನಮ್ಮ ಮನೆಯಲ್ಲಿ ತುಂಬಿ ತುಳುಕಬೇಕು. ನಮಗೆ ಹಣದ ಕಷ್ಟಗಳು ಬರಬಾರ್ದು.
ನಮಗೆ ಅನ್ನದ ಕೊರತೆ, ಅನ್ನದ ಕಷ್ಟ ಬರಬಾರ್ದು ಅಂತ ಹೇಳಿದ್ರೆ ನಾವು ಅಕ್ಕಿಯ ಡಬ್ಬಿಯಲ್ಲಿ ಈ 3 ವಸ್ತುಗಳನ್ನು ಬಚ್ಚಿಟ್ಕೋಬೇಕಾಗುತ್ತೆ. ಈ 3 ವಸ್ತುಗಳನ್ನ ನೀವು ಅಕ್ಕಿಯ ಡಬ್ಬದಲ್ಲಿ ಬಚ್ಚಿಟ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ, ಹಣದ ಕೊರತೆ ಬರಲ್ಲ, 4 ಮೂಲೆಗಳಿಂದನೂ ಸಹ ನಿಮಗೆ ಹಣ ಬರುತ್ತೆ. ನೀವು ಯಾವ ಕೆಲಸ ಕೈ ಹಾಕಿದ್ರು ನಿಮಗೆ ಸಕ್ಸಸ್ ಅನ್ನೋದೇ ನೀವು ಕಾಣ್ತೀರಾ. ಚಿನ್ನ ಅಂದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಬಂಗಾರವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾದರೆ ಆ 3 ವಸ್ತುಗಳನ್ನ ನಾವು ಅಕ್ಕಿಯ ಡಬ್ಬದಲ್ಲಿ ಯಾವ ರೀತಿ ಬಚ್ಚಿಡಬೇಕು, ಯಾವ ಟೈಮಲ್ಲಿ ಬಚ್ಚಿಡಬೇಕು ಅಂತ ನೀವು ಕೇಳೋದಾದರೆ, ಇವತ್ತು ಮಂಗಳವಾರ ಇದೆ, ಇವತ್ತು ಸಹ ಈ ರೆಮಿಡಿನ ನೀವು ಮಾಡ್ಕೋಬೋದು, ಮತ್ತು ನಾಳೆನೂ ಮಾಡ್ಕೋಬೋದು. ನಾಳೆ ಬುಧವಾರ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಅಂತಂದರೆ ಬುಧವಾರ ನಾವು ಗಣೇಶನ ವಾರ ಅಂತ ಹೇಳ್ತೀವಿ. ಗಣೇಶನ ವಾರದ ದಿನನೂ ಸಹ ನಾವು ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದನೂ ಇದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಗಣೇಶನ ವಾರದ ದಿನ ಅಂದರೆ ನಾವು ಯಾವುದೇ ಒಂದು ದೇವರಿಗೆ ಪೂಜೆ ಪುರಸ್ಕಾರಗಳನ್ನ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದ್ರ ಮೊದಲನೇದಾಗಿ ನಾವು ಗಣೇಶನಿಗೆ ಪೂಜೆ ಮಾಡ್ತೀವಿ. ನಂತರ ಎಲ್ಲ ದೇವರುಗಳಿಗೂ ಸಹ ನಾವು ಪೂಜೆ ಮಾಡ್ತೀವಿ ಅಲ್ವಾ. ಹಾಗಾಗಿ ಮೊದಲನೇ ಪೂಜೆ ಯಾವತ್ತಿದ್ರು ಗಣೇಶನಿಗೆ ಅಂತ ಅಂದಮೇಲೆ ನಾವು ಈ ಒಂದು ಅಂದರೆ ನಾಳೆ ಅಂದರೆ ಬುಧವಾರ ಅನ್ನೋದು ಗಣೇಶನ ವಾರ ಅಂತ ಅಂದಮೇಲೆ ಈ ಒಂದು ರೆಮಿಡಿನ ನಾಳೆನೂ ಸಹ ಇದನ್ನು ನೀವು ಮಾಡ್ಕೋಬೋದು. ಮತ್ತು ಗುರುವಾರ ಅಂತ ಅಂದರೆ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ರಾಯರ ವಾರ ದಿನ ನಾವು ಈ ಒಂದು ರೆಮಿಡಿನೂ ಮಾಡ್ಕೊಳ್ಳೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಅಂತಲೂ ಸಹ ಹೇಳ್ಬೋದು. ನೆಕ್ಸ್ಟ್ ಶುಕ್ರವಾರ ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯನೇ. ಮಂಗಳವಾರ ಶುಕ್ರವಾರ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಯ ವಾರ. ಮಾತೆ ಮಹಾಲಕ್ಷ್ಮಿಯ ನಮ್ಮ ಮನೆಗೆ ಧಾವಿಸಿ ಬರಬೇಕು, ಅವ್ರು ಬಂದು ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ನಾವು ಹೆಚ್ಚಾಗಿ ಮಾಡೋದು ನಮ್ಮ ಸಂಪ್ರದಾಯ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ. ಹೀಗಿರುವಾಗ ನಾವು ನೋಡಿ ಕಂಟಿನ್ಯೂಸ್ ಆಗಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಂದಿದೆ. ಈ 4 ದಿನದಲ್ಲಿ ನಿಮ್ಗೆ ಯಾವ ರೀತಿಯಲ್ಲಿ ಯಾವ ಟೈಮಲ್ಲಿ ನಿಮ್ಗೆ ಅನುಕೂಲವಾಗುತ್ತೋ ಆ ಒಂದು ಟೈಮಲ್ಲಿ ನೀವು ಮಾಡ್ಕೋಬಹುದು. ಆದಷ್ಟು ನೀವು ಈ ಗೋಧೂಳಿಯ ಸಮಯದಲ್ಲಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ. ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಆ 3 ವಸ್ತುಗಳು ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನೀಗ ನಿಮಗೆ ನೋಡಿ ಈ ಅಂದರೆ ಹಳದಿ ಬಣ್ಣದ ಒಂದು ಬಟ್ಟೆನ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಹಳದಿ ಬಣ್ಣದ ಬಟ್ಟೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡು ನೀವು ಅಂದರೆ ನೀವು ಮನೇಲೇ ಇರುವಂಥದ್ದನ್ನಾರು ತಗೋಬೋದು, ಇಲ್ಲ ನೀವು ಹೊರಗಡೆನಾರು ಹೋಗಿ ನೀವು ಒಂದು ಹಳದಿ ಬಣ್ಣದ ಬಟ್ಟೆನಾರು ತಗೋಬೋದು. ಒಟ್ಟಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಮೊದಲನೇ ವಸ್ತು ಅಂತ ಹೇಳಿದ್ರೆ ನಮಗೆ ಹಳದಿ ಬಣ್ಣದ ಈ ರೀತಿ ಇರುವಂಥ ಒಂದು ಬಟ್ಟೆ. ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂತಂದರೆ ಒಂದು ಬಿಳಿ ಬಣ್ಣದ ಬಟ್ಟೆಗೆ ತಗೊಂಡು ನೀವು ಅರಿಶಿಣದ ಲೇಪನ ಮಾಡಿಕೊಂಡು ಹಾಕೋಬೋದು. ನೋಡಿ, ನೆಕ್ಸ್ಟ್ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ 11 ರೂಪಾಯಿ ಅಂದರೆ 11 ರೂಪಾಯಿ ನೀವು ಅಂದರೆ 11 ರೂಪಾಯಿನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಆದರೆ 10 ರೂಪಾಯಿ ಪ್ಲಸ್ 1 ರೂಪಾಯಿ ಬರುತ್ತಲ್ವ, 10 ರೂಪಾಯಿ ನೋಟು ಮತ್ತು 1 ರೂಪಾಯಿ ಬರುತ್ತಲ್ಲ, ಆ ರೀತಿ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ರೀತಿ ಅಂದರೆ 5 ರೂಪಾಯಿ ಕಾಯಿನ್ ಇರುವಂಥದ್ದು 2 ಮತ್ತು 1 ರೂಪಾಯಿ ಇರುವಂಥದ್ದು 1. ಈ ಒಂದು 11 ರೂಪಾಯಿನ ನೀವು ಇದಕ್ಕೆ ಅಂದರೆ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಲವಂಗನ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ 7 ಲವಂಗನ ನೋಡಿ, ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, 7 ಲವಂಗನ ನೀವು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಾನು ನಿಮಗೆ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ, ಏನು ಹೇಳಿ, ಅಡಿಕೆ ಅಂದರೆ ಬಟ್ಲ ಅಡಿಕೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 1 ಬಟ್ಲ ಅಡಿಕೆನ ನೀವು ಇದಕ್ಕೆ ಹಾಕಬೇಕಾಗುತ್ತೆ. ನೋಡಿ, ಈ 4 ಅಂದರೆ ಈ 3-4 ವಸ್ತುಗಳು ಸಹ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋಕ್ಕೆ ಮತ್ತು ನಮ್ಮ ಮನೆಗೆ ಹಣ ಬಂದು ಶಾಶ್ವತವಾಗಿ ನೆಲೆಸೋದಕ್ಕೆ ಅಂತ ಹೇಳಿ ನಾವು ಇಷ್ಟನ್ನು ನಾವು ತೆಗೆದುಕೊಂಡು ನಾವು ಈ ಒಂದು ನೋಡಿ ಈ ರೀತಿ ಇರುವಂಥ ವಸ್ತುಗಳನ್ನ ತೆಗೆದುಕೊಂಡು ನಾವು ಈ ರೀತಿ ಒಂದು ಗಂಟನ್ನಾಗಿ ಮಾಡ್ಕೋಬೇಕಾಗುತ್ತೆ. ಈ ಗಂಟನ್ನಾಗಿ ಮಾಡಿಕೊಂಡು ನಂತರ ನಾವು ಇದನ್ನ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಈ ರೀತಿ ನೀವು ಈ 4 ವಸ್ತುಗಳನ್ನ ನೀವು ಅಕ್ಕಿಯಲ್ಲಿ ಬಚ್ಚಿಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಶಾಶ್ವತವಾಗಿ ಬಂದು ನೆಲೆಸ್ತಾರೆ. ನಿಮ್ಮಲ್ಲಿರುವಂತಹ ಹಣದ ದಾರಿದ್ರ್ಯತೆಗಳನ್ನದು ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಹಲವಾರು ಮೂಲಗಳಿಂದ ದುಡ್ಡು ಬರುತ್ತೆ ಮತ್ತು ಹಣ ವೃದ್ಧಿಯಾಗುತ್ತೆ. ನಿಮ್ಮ ಮನೆಯಲ್ಲಿರುವಂತಹ ಸಂಕಷ್ಟಗಳೆಲ್ಲವೂ ಸಹ ಬಗೆಹರಿಯುತ್ತೆ. ಹಣ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತೆ ನಮಗೆ, ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿಯಾಗುತ್ತೆ. ನಾನಾ ಮೂಲಗಳಿಂದ ದುಡ್ಡು ಬರುತ್ತೆ. ಸಾಕಷ್ಟು ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣದ ದಾರಿದ್ರ್ಯ ಇದ್ರೂ ಸಹ ಅದು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡಿ. ಇದನ್ನ ನೀವು ಒಂದ್ಸಲ ನೀವು ಮಾಡಿ ನೋಡಿ. ಯಾಕೆಂದರೆ ಅಕ್ಕಿಯ ಒಂದು ರೆಮಿಡಿ ಅಂತಂದರೆ ತುಂಬಾ ಪವರ್ಫುಲ್ ಅನ್ನೋದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತಿರೋವಂಥ ವಿಷಯನೇ ಅಲ್ವಾ. ಹಾಗಾಗಿ ನಾವು
ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿದ್ಮೇಲೆ ಅಕ್ಕಿ ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಅಂದರೆ ಅಕ್ಕಿ ರೆಮಿಡಿನ ಯಾರು ಮಾಡ್ಕೊಂಡ್ರು ಫೇಲ್ಯೂರ್ ಅನ್ನೋದು ಕಾಣದೇ ಇಲ್ಲ ಅಲ್ವಾ. ಹೌದು ಫ್ರೆಂಡ್ಸ್, ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ, ದಿನದಿಂದ ದಿನಕ್ಕೆ ಮನೆಗೆ ಏಳಿಗೆ ಹೊಂದುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿ ಕಾಣ್ತೀರಾ, ಹಣದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರುತ್ತೆ, ಮತ್ತು ಧನ ಪ್ರಾಪ್ತಿ ಯೋಗ ಬರುತ್ತೆ, ಹಣ ಅನ್ನೋದು ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಮಾತೆ ಮಹಾಲಕ್ಷ್ಮಿಯ ಕಟಾಕ್ಷದಿಂದ, ಮಾತೆ ಮಹಾಲಕ್ಷ್ಮಿಯ ಸ್ವರೂಪದಿಂದ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯನೇ ಲಭಿಸುತ್ತೆ, ಭೋಗ ಭಾಗ್ಯಗಳು ಸಹ ಲಭಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ಒಂದ್ಸಲ ಇದನ್ನ ನೀವು ಮಾಡ್ಕೊಂಡು ಬನ್ನಿ, ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಫ್ರೆಂಡ್ಸ್. ಅಷ್ಟು ಪವರ್ಫುಲ್ ಆಗಿರುವಂತಹ ಇದು ಒಂದು ಸೂಪರ್ ಹಿಟ್ ಆಗಿರುವಂತಹ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಂಥ ಒಂದು ಚಿಕ್ಕ ಚಿಕ್ಕ ಒಂದು ರೆಮಿಡಿಗಳನ್ನ ನಾವು ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಯನ್ನು ನಾವು ಎಷ್ಟು ಸುಲಭವಾಗಿ ಹೋಗ್ಲಾಡಿಸ್ಬೋದಲ್ವಾ. ಜ್ಯೇಷ್ಠ ಲಕ್ಷ್ಮಿನ ನಾವು ಒಡೆದೋಡಿಸ್ಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದರೆ ಮಾತ್ರನೇ ಜ್ಯೇಷ್ಠ ಲಕ್ಷ್ಮಿನ ನಾವು ಒಡೆದೋಡ್ಸೋಕ್ಕೆ ಸಾಧ್ಯ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮ ಮನೆಯಲ್ಲಿರುವಂಥ ಜ್ಯೇಷ್ಠ ಲಕ್ಷ್ಮಿನ ಒಡೆದೋಡಿಸಿ ಮಾತೆ ಮಹಾಲಕ್ಷ್ಮಿನ ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಪ್ರತಿಯೊಬ್ಬರಿಗೂ ಸಹ ಇದನ್ನ ಶೇರ್ ಮಾಡಿ. ಲೈಫಲ್ಲಿ ನಾವು ಒಬ್ಬರೇ ಬದುಕಿದ್ರೆ ಆಗಲ್ಲ, ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಬದುಕೋಣ, ಎಲ್ಲರೂ ಚೆನ್ನಾಗಿರೋಣ ಅಲ್ವಾ. ಹಾಗೇನೆ ಹೌದು ಫ್ರೆಂಡ್ಸ್ ಅಲ್ವಾ. ಹಾಗಾದರೆ ನೀವು ದಯವಿಟ್ಟು ಹೇಳ್ತೀನಿ, ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಏನಾದರೂ ತಪ್ಪಾಗಿ ಏನಾದ್ರು ಮಾತಾಡಿದರೆ ದಯವಿಟ್ಟು ನಿಮ್ಮ ಹತ್ರ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ನಿಮ್ಮ ಹತ್ರ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.